ಕೊಡ್ತೀನಿ. ಆಲ್ರೆಡಿ ಇದು HSTRಗೆ ಸಂಬಂಧಪಟ್ಟಂತೆ 5ನೇ ವಿಡಿಯೋ. ನಾವು ನಮ್ಮ ಯೂಟ್ಯೂಬ್ ಚಾನಲ್ನಿಂದ HSTR ನೇಮಕಾತಿಯಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ನಾವೇನು ಮಾಡ್ತಾ ಇದ್ದೀವಿ, ಟ್ರೈನನ್ನು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ನಾನು ಹಿಂದಿಯಲ್ಲಿ PGಯನ್ನು ಮುಗಿಸಿರೋದ್ರಿಂದ ಫಸ್ಟಿಗೆ ಹಿಂದಿಯಲ್ಲೇ ನಾವೇನು ಮಾಡ್ತಾ ಇದ್ದೀವಿ, ಕಂಟೆಂಟ್ಗಳನ್ನು ಹಾಕ್ತಾ ಇದ್ದೀವಿ. ಸಿಲೆಬಸ್ ಬಂದ ತಕ್ಷಣ ಇನ್ನೊಂದಿಷ್ಟು ಹೊಸದಾಗಿರ್ತಕ್ಕಂಥ ನೋಟ್ಸ್, ವಿಡಿಯೋ, ಕ್ಲಾಸಸ್ಗಳನ್ನು ಮಾಡಬೇಕು ಅಂತಕ್ಕಂಥ ಆಸೆ ನಮ್ಮಲ್ಲದ. ಸೊ ನಿಮ್ಮ ವ್ಯೂಸ್ಗಳು, ನಿಮ್ಮ ಲೈಕ್, ನಿಮ್ಮ ಶೇರ್ಗಳ ಮೇಲೆ ಡಿಪೆಂಡ್ ಇರ್ತಾವೆ. ಎಷ್ಟು ವ್ಯೂಸ್ಗಳು ಬರ್ತಾವೆ ಅಷ್ಟು ವಿಡಿಯೋವನ್ನು ಹಾಕ್ತೀವಿ. ವ್ಯೂಸ್ಗಳು ಬರಲಿಲ್ಲ ಅಂತಂದರೆ ಹಾಕೋದಿಲ್ಲ, ಯಾಕಂದರೆ ಅದರದ್ದು ಏನು ಯೂಸ್ಫುಲ್ ಅನಿಸೋದಿಲ್ಲ ಅಂತ ಹೇಳ್ತಾ ಆದಿಕಾಲವನ್ನು ಲಾಸ್ಟ್ ಟೈಮ್ಗೆ ನಿಲ್ಲಿಸಿದ್ದೀವಿ. ಆ ಆದಿಕಾಲದಿಂದ ಕಂಟಿನ್ಯೂವೇಷನ್ ಮಾಡಿ ಸೊ ಇವತ್ತು ಇನ್ನೊಂದಿಷ್ಟು 20 ಪರೀಕ್ಷಾ ದೃಷ್ಟಿಯಿಂದ ಮೇನ್ ಇಂಪಾರ್ಟೆಂಟು ಮತ್ತು ಇಲ್ಲಿಂದ ಒಂದೆರಡು ಕ್ವಶನ್ಗಳಾದರೂ ನೇಮಕಾತಿಯಲ್ಲಿ ಬರ್ಬೋದು ಅಂತಕ್ಕಂಥ ನಂಬಿಕೆನೂ ಕೂಡ ನಮ್ದದ. ಎಲ್ಲ ಕ್ವಶನ್ಸ್ ಮಾಡೋಕ್ಕಿಂತ ಮೇನ್ ಏನು ಕಂಟೆಂಟ್ ಅದ, ಸೊ ಏನು ಯಾವ ಥರ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು ಇಟ್ಕೊಂಡೇ ನಾವೇನು ಮಾಡಿದ್ದೀವಿ, ಕ್ವಶನ್ಸ್ಗಳನ್ನ ರೆಡಿ ಮಾಡಿದ್ದೀವಿ. ಹಿಂದಿನ ವಿಡಿಯೋವನ್ನು ತಪ್ಪದೆ ನೋಡಬೇಕು. ಸೊ ವಿಡಿಯೋವನ್ನು ಕಂಟಿನ್ಯೂ ಮಾಡಿದ್ರೆ ಇದು 46ನೇ ಪ್ರಶ್ನೆ ಬರ್ತದೆ. ಸಂದೇಶ ರಾಸ ಕಿಸ್ಕಿ ರಚನಾ ಹೇ ಅಂತ ಇದೆ. ಆದಿಕಾಲದಲ್ಲಿ ಓರ್ವ ಮುಸ್ಲಿಂ ಕವಿಯಿಂದ ರಚನೆಯಾಗಿರ್ತಕ್ಕಂಥ ಒಂದು ಖಂಡಕಾವ್ಯ ಇದೆ, ಸಂದೇಶ ರಾಸಕ. ಅದನ್ನು ಬರೆದವರು ಅಬ್ದುಲ್ ರಹಮಾನ್ ಅಂತ ಕರೀತಾರೆ. ಅದ್ದ ಹಮಾನ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಸಿಗ್ತದೆ ಆ ಪುಸ್ತಕದಲ್ಲಿ. संदेश रासक अब्दुल रहमान की लघु खंड काव्य है. अब्दुल रहमान का अन्य नाम भी अद्द हमान भी कहा जाता है. 47ನೇ ಪ್ರಶ್ನೆ ಇತ್ತು, ಪಾಹುಡ ದೋಹಾ ಕಿಸ್ಕಿ ರಚನಾ ಹೇ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಈ ಕ್ವಶನ್ ಅನ್ನು ಸುಮಾರು ಸರಿ ರಿಪೀಟು ಕೂಡ ಆಗದ. ಪಾಹುಡ ದೋಹಾ ಅಂತಕ್ಕಂಥದ್ದು ಯಾರ ಕೃತಿ ಅಂತ ಕೇಳಿದ್ದಾರೆ. ಮುನಿರಾಮ ಸಿಂಹದವರು ಬರೆದಿರ್ತಕ್ಕಂಥದ್ದು ಪಾಹುಡ ದೋಹಾ. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. 48 ಜೋಯಿಂದು ಕಿ ರಚನಾ ಹೇ. ಸೊ ಜೋಯಿಂದಿನ 2 ಕೃತಿಗಳು ಬರ್ತಾವ, ಅವು ಇಂಪಾರ್ಟೆಂಟ್ ಇದಾವ. ಒಂದನೇದು ಪರಮಾತ್ಮ ಪ್ರಕಾಶ, ಇನ್ನೊಂದು ಯೋಗ ಸಾರ ಅಂತ ಬರ್ತದೆ. ಸೊ ಒಂದೊಂದು ಕೃತಿಯನ್ನು ಕೊಟ್ಟು ಕೂಡ ಇದು ಯಾರ್ದು ಅಂತಲೂ ಕೂಡ ಕೇಳಬಹುದು. ಪರಮಾತ್ಮ ಪ್ರಕಾಶ ಮತ್ತು ಯೋಗ ಸಾರ ಎರಡೂ ಕೂಡ ಆದಿ ಕಾಲದಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕವಿ ಜೋಯಿಂದುನ ರಚನೆಗಳು. ಚಂದ್ ಕಿ ಪ್ರಸಿದ್ಧ ರಚನಾ ಅಂತ ಕೇಳಿದ್ದಾರೆ. ಸೊ ಚಂದ್ ಅಂತಂದ್ರೆ ನೀವೇನು ತಿಳ್ಕೊಬೇಕಪ್ಪ ಅಂತಂದ್ರೆ ಎಸ್, ಅದನ್ನು ಚಂಡನು ಅಂತಲೂ ಕೂಡ ಕರೀತಾರೆ. ಸೊ ಪೃಥ್ವಿರಾಜ್ ರಾಸೋ ಅಂತ ಏನು ಮಾಡ್ತೀವಿ ಹೇಳ್ತೀವಿ. ಸೊ ಚಂದ ಬರೆದಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂತಂದರೆ ಪೃಥ್ವಿರಾಜ್ ರಾಸೋ ಅಂತಕ್ಕಂಥದ್ದು. ಸೊ ಇದು ರಾಸೋ ಸಾಹಿತ್ಯದಲ್ಲಿನೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಕೃತಿನೂ ಕೂಡ ಆಗದೆ. ಸೊ ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಬರ್ತಾವೆ. ತಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ, ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ ಮತ್ತು ಎಕ್ಸಾಮಿನೇಷನ್ ದೃಷ್ಟಿಯಿಂದಲೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥದ್ದು ವೆರಿ ವೆರಿ ಯೂಸ್ಫುಲ್ ಕ್ವಶನ್ಸ್ಗಳಂತಲೂ ಕೂಡ ನಾವೇನು ಮಾಡ್ಬೋದು, ಕರಿಬೋದು. ಸೊ ಮುಂದೆ ಹೋಗುವ. ಮುಂದಿನ ಪ್ರಶ್ನೆ ಇತ್ತು, ಎಸ್ ನರಪತಿ ನಾಲ್ಕಿ ರಚನಾ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ನರಪತಿ ನಾಲದು ಬಿಸಲ್ ದೇವ್ ರಾಸು ಅಂತ ಬರ್ತದೆ. ಸೊ ಇದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ವಿರಹ ಕಾವ್ಯ ಅಂತಲೇ ಕೂಡ ಕರೀತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು 51 ವಿಜಯಪಾಲ್ ರಾಸೋ ಕಿ ರಚನಾಕಾರ. ಎಸ್, ವಿಜಯಪಾಲ್ ರಾಸು ಅಂತಕ್ಕಂಥದ್ದು ಒಂದು ಕೃತಿ ಬರ್ತದೆ. ಸೊ ಈ ವಿಜಯಪಾಲ್ ರಾಸು ಅಂತ ಬರೆದಿರ್ತಕ್ಕಂಥ ಯಾರಪ್ಪ ಅಂದರೆ ನಲ್ಲ ಸಿಂಹ ಅಂತ ಕರೀತಾರೆ. ಆಲ್ಮೋಸ್ಟ್ ಅಲ್ಲಿ ಕೃತಿಯ ವಿಡಿಯೋಗಳಲ್ಲಿ ನಾವು ಕೃತಿಗಳು ಮತ್ತು ಕೃತಿಕಾರರು ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ತೊಗೊಂಡಿದ್ದೀವಿ. ಕಡೆ ತನಕನೂ ಕೂಡ ವಿಡಿಯೋ ನೋಡಿದರೆ ತಮಗೆ ಯಾವ ಥರ ಕ್ವಶನ್ಸ್ ಇದಾವೆ ಅನ್ನೋದನ್ನು ಗೊತ್ತು ಕೂಡ ಆಗ್ತದೆ. ಎಸ್, ಸಿದ್ಧ ಹೇಮಚಂದ್ರ ಶಬ್ದಾನುಶಾಸನ ಕಿಸ್ಕಿ ಹೇ ಅಂತ ಕೇಳಿದ್ದಾರೆ. ಲಾಸ್ಟ್ ಟೈಮ್ ನಾನು ಕೂಡ ಇದನ್ನು ಹೇಳಿದ್ದೀನಿ. ಇದು ಒಂದು ವ್ಯಾಕರಣ ಗ್ರಂಥ ಇದೆ. ಸೊ ಇದನ್ನೇ ಬರೆದವರು ಹೇಮಚಂದ್ರ ಅಂತಕ್ಕಂಥವ್ರು. ಆ ಕೃತಿಯಲ್ಲೇ ಅವ್ರ ಹೆಸರು ಅಡಗದ ಸಿದ್ಧ ಹೇಮಚಂದ್ರ ಶಬ್ದಾನುಶಾಸನ. ಬರೀ ಶಬ್ದಾನುಶಾಸನ ಅಂತಲೂ ಕೂಡ ಕೆಲವು ಕಡೆ ಸಿಗ್ತದೆ. ಸೊ ಹೇಮಚಂದ್ರ ಬರೆದಿರ್ತಕ್ಕಂಥ ಕೃತಿ ವ್ಯಾಕರಣದ ಕೃತಿ. ಎಸ್, ಪ್ರಾಕೃತ ಪೈಗಲಂ ಕಿಸ್ಕಿ ರಚನಾ ಅಂತ ಕೇಳಿದ್ದಾರೆ. ಇದು ಪ್ರಾಕೃತ ಪೈಗಲಂ ನೆನಪಿಟ್ಕೊಡ್ರಿ, ಯಾಕಂದ್ರೆ ಇದರಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕವಿಗಳ ಒಂದು ಏನಾಗಿದಾವಪ್ಪ ಅಂದ್ರೆ ಪದ್ಯಗಳು ಕೂಡಿಕೊಂಡಾವ, ಸಂಕಲನ ಆಗಿದಾವ. ಸೊ ಲಕ್ಷ್ಮೀಧರ್ ಅಂತ ಕರೀತಾರೆ. ಸೊ ಲಕ್ಷ್ಮೀಧರ್ನೇ ಪ್ರಾಕೃತ ಪೈಗಲಂ ಅನ್ನು ಏನು ಮಾಡಿದ್ದಾನೆ, ಸಂಕಲನವನ್ನು ಮಾಡಿದ್ದಾರೆ. ಹಿಂದಿ ಕಾ ಪ್ರಥಮ ಕವಿ ಹೇ. ಎಸ್, ಇಲ್ಲಿಂದ ಕ್ವಶನ್ಸ್ ಬಂತು. ಸೊ ಲಾಸ್ಟಲ್ಲಿನೂ ಕೂಡ ನೀವು ನೋಡಿದ್ದೀರಿ, ಹಿಂದಿ ಕಾ ಪ್ರಥಮ ಕವಿ ಯಾರನ್ನ ಕರೀತಾರೆ, ಸರಪ ಅನ್ನ ಹಿಂದಿ ಕಾ ಪ್ರಥಮ ಕವಿ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಹಾಗಾದ್ರೆ ಈ ಸರಪಾಗ ಕೆಲವೊಂದಿಷ್ಟು ಬೇರೆ ಬೇರೆ ಹೆಸರುಗಳು ಕೂಡ ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಸಿಗ್ತಾವ. ಸರಪಾಗೆ ಸರೋಜ, ವಜ್ರ ಮತ್ತು ರಾಹುಲ್ ಭದ್ರ ಅಂತಲೂ ಕೂಡ ಏನು ಮಾಡ್ತಾರೆ, ಕರೀತಾರೆ. ರಾಹುಲ್ ಸಾಕೃತಯ್ಯನವರು
ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಹಿಂದಿ ಕಾವ್ಯಧಾರದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿವರಣೆ ಸಿಗ್ತದೆ. सरहपाकी अन्य नाम सरोज वज्र और राहुल बद्र भी है और सरहपा को हिंदी का प्रथम कवि मानते हैं कि राहुल सकृत्य इनके अनुसार और यह तो मुद्दा यह परिकल्पना सर्वमान्य मत भी है. अगला प्रश्न था कि सिद्धों की संख्या है. ಸೊ ಲಾಸ್ಟ್ ಸರಿ ನಿಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ದೀವಿ, ಸಿದ್ಧ ನಾಥ ಮತ್ತು ಹಲವಾರುಗಳ ಸಂಖ್ಯೆಗಳನ್ನೇ ನೆನಪಿಟ್ಕೊಡ್ರಿ ಅಂತ. ಸೊ ಸಿದ್ಧಗಳಿರ್ತಕ್ಕಂಥದ್ದು 84 84 ಜನ ಇದ್ದಾರೆ, ನಾಥಗಳಿರೋದು 9 ಜನ ಇದ್ದಾರೆ, ಹಲವಾರುಗಳಿರೋದು 12 ಜನ ಇದ್ದಾರೆ. ಲೂಯಿ ಪಾಕಿ ಗುರು ಇಲ್ಲಿ ಸಿದ್ಧರಲ್ಲಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಸಿದ್ಧ ಯಾರಪ್ಪ ಅಂದ್ರೆ ಲೂಯಿ ಪಾ. ಸೊ ಇವರೆಲ್ಲರ ಹೆಸರುಗಳ ಕಡೆ ಲಾಸ್ಟಿಗೆ ಏನಂತ ಪಾ ಅಂತಾನೆ ಬರ್ತದೆ. ಯಾಕಂದ್ರೆ ಪಾ ಅಂತಕ್ಕಂಥದ್ದು ಅವರು ಗೌರವ ಸೂಚಕವಾಗಿ ಆದರ ಸೂಚಕವಾಗಿ ಅದನ್ನು ಏನು ಮಾಡ್ತಿದ್ರು, ಬಳಸ್ತಿದ್ರು. ಸೊ ಕ್ವಶನ್ ಇತ್ತು ವಿದ್ಯಾರ್ಥಿಗಳೇ, ಲೂಯಿ ಪಾ ಯಾರ ಶಿಷ್ಯ? ಲೂಯಿ ಪಾನ ಗುರು ಯಾರು ಅಂದರೆ ಶಬರಪ್ಪ ಅಂತ ಬರ್ತಾನೆ. ಸೊ ಶಬರಪ್ಪನ ಶಿಷ್ಯನೇ ಲೂಯಿ ಪಾ, ಲೂಯಿ ಪಾನೆ ಗುರು ಶಬರಪ್ಪ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಬಂತು, ಸಿದ್ಧೋಮೆ ಸಬ್ಸೆ ಊಂಚಾ ಸ್ಥಾನ್ ಕಿಸ್ಕಾ ಹೇ? ಎಸ್ 84 ಜನ ಇದ್ದಾರೆ, ಬಟ್ 84 ಸಿದ್ಧರಲ್ಲಿ ಯಾರ ಸಿದ್ಧರ ಹೆಸರು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಗ್ರ ಪಂಕ್ತಿಯಲ್ಲದ, ಅವರನ್ನು ಬಹಳಷ್ಟು ಶ್ರೇಷ್ಠರು ಅಂತ ಕರೀತಾರೆ. ಸೊ ಕನ್ಫ್ಯೂಷನ್ ಕ್ವಶನ್ ಅದ. ಸೊ ಲೂಯಿ ಪಾ ಅವರನ್ನ ಸಬ್ಸೆ ಊಂಚಾ ಸ್ಥಾನ್ ಅಂತ ಕರೀತಾರೆ, ಬಟ್ ಶಬರಪ್ಪ सरहपा ಇವರು ಯಾರು ಬರೋದಿಲ್ಲ. ಮುಂದಿನ ಪ್ರಶ್ನೆ, ಹಿಂದಿ ಕಿ ಪ್ರಥಮ ರಚನಾ ಹೇದೆ? ಸೊ ಹಿಂದಿ ಪ್ರಥಮ ಕವಿ सरहपा ನೋಡಿದ್ದೀವಿ. ಇವಾಗಿರೋ ಕ್ವಶನ್ ಹಿಂದಿ ಕಿ ಪ್ರಥಮ ರಚನಾ. ಹಾಗಾದ್ರೆ ಹಿಂದಿಯಲ್ಲಿ ಲಭ್ಯವಾಗಿರ್ತಕ್ಕಂಥ ಮೊಟ್ಟ ಮೊದಲ ಗ್ರಂಥ ಶ್ರವಾಕಾಚಾರ ಅಂತ ಕರಿತೀವಿ. ಸೊ ಶ್ರವಾಕಾಚಾರವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳಿದ್ದೀವಿ. ಹಿಂದಿಯ ಪ್ರಥಮ ಕೃತಿ ಶ್ರವಾಕಾಚಾರ ಆದ್ರೆ ಶ್ರವಾಕಾಚಾರವನ್ನು ಬರೆದಿರ್ತಕ್ಕಂಥವ್ರು ದೇವಸೇನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, 61 ಅಸಗು ಕಿ ಪ್ರಸಿದ್ಧ ರಚನಾ ಹೇ ಅಂತ ಕೇಳಿದ್ದಾರೆ. ಕವಿ ಅಸಗು ಅಂತಕ್ಕದ್ದನ್ನು ಕೂಡ ಆದಿಕಾಲದ ಶ್ರೇಷ್ಠ ಕವಿ. ಸೊ ಅಸಗು ಬರೆದಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ಚಂದನ್ ಬಾಲಾ ರಾಸ್ ಅಂತ ಒಂದು ಬರ್ತದೆ. ಸೊ ನೆನಪಿಟ್ಕೊಡ್ರಿ. ಸೊ ಚಂದನ್ ಬಾಲಾ ರಾಸ್ ಅಂತಕ್ಕಂಥದ್ದು ಅಸಗು ಕವಿಯ ಒಂದು ಶ್ರೇಷ್ಠವಾದ ಕೃತಿ. ಸುಮತಿ ಗನಿ ಕಿ ರಚನಾ ಹೇ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸುಮತಿ ಗನಿಯವರು ಬರೆದಿರ್ತಕ್ಕಂಥದ್ದು ನೇಮಿನಾಥ ರಾಸ ಅಂತ ಸಿಗ್ತದೆ. ಎಸ್ ಸೋಮಪ್ರಭಸೂರಿ ಕಿ ರಚನಾ ಹೇ ಅಂತ ಕೇಳಿದ್ದಾರೆ. ಸೊ ಸೋಮಪ್ರಭಸೂರಿ ಬರೆದಿರ್ತಕ್ಕಂಥದ್ದು ಕುಮಾರಪಾಲ ಪ್ರತಿಬೋಧ ಅಂತಕ್ಕಂಥದ್ದು ಕೃತಿ. ಎಸ್ ವಸಂತ ಋತುಕ ಕಾವ್ಯ ಹೇ. ಎಸ್ ಯಾವ ಬಗೆಯನ್ನ ಯಾವ ಸಾಹಿತ್ಯವನ್ನ ವಸಂತ ಋತುವಿನಲ್ಲಿ ಹಾಡ್ತಾರೆ ಅಂತ ಕೇಳಿದ್ದಾರೆ. ರಾಸ್ ಫಾಗು ಬರ್ತದ. ಓಕೆ, ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು 4 ಭಾಗಗಳು ಬರ್ತಾವ. ಅದರಲ್ಲಿ ವಸಂತ ಋತುವಿನಲ್ಲಿ ಯಾವುದನ್ನು ಹಾಡ್ತಾರಪ್ಪ ಅಂದ್ರೆ ಫಾಗು ಕಾವ್ಯ ಅಂತ ಕರೀತಾರೆ, ನೆನಪಿಟ್ಕೊಳ್ತಕ್ಕಂಥದ್ದು. ನಾಥೋಕಿ ಸಂಖ್ಯೆ ಕೇಳಿದ್ದಾರೆ. ಸೊ ನಾಥರು ಕೂಡ 9 ಜನ ಇದ್ದಾರೆ ಅಂತ ಆಲ್ರೆಡಿ ನಿಮಗೆ ನಾನು ಹೇಳಿದ್ದೀನಿ. ಸೊ ಇಷ್ಟು 20 ಕ್ವಶನ್ಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ತಂದಿದ್ದೀನಿ. ಸೊ ವ್ಯೂಸ್ಗಳ ಮೇಲೆ ವಿಡಿಯೋಗಳಿದ್ದಾವೆ, ನಿಮ್ಮ ವ್ಯೂಸ್ ಬಂದರೆ ವಿಡಿಯೋಗಳನ್ನು ಹಾಕ್ತೀವಿ, ಇಲ್ಲಾದರೆ ಸೊ ಯಾಕಂದ್ರೆ ನಮಗೂ ಕೂಡ ಮಾಡಲಿಕ್ಕೆ ಸಮಯನೂ ಬೇಕಾಗ್ತದೆ, ಇನ್ಸ್ಪಿರೇಷನ್ ಮೋಟಿವೇಶನು ಕೂಡ ಬೇಕು. ಅದಿದ್ರೇ ವಿಡಿಯೋಗಳನ್ನು ಮಾಡೋಕ್ಕಾಗ್ತದೆ.